ಕಟ್ಕೊಂಡಿತ್ತು. ಅಂದ್ರೆ ದೇಶದಲ್ಲಿ ಬದಲಾವಣೆ ಗಾಳಿ ಶುರುವಾಗಿದೆ ಅಂತ ಹೇಳ್ಕೊಂಡು ಯಾವಾಗ ಹರಿಯಾಣ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಚುನಾವಣೆ ಫಲಿತಾಂಶ ಬಂತು, ಮತ್ತೊಂದು ಸ್ಲೋಗನ್ ಶುರುವಾಯಿತು, ಮತಗಳ್ಳತನ ಅಂತ ಹೇಳ್ಕೊಂಡು. ಅಂದ್ರೆ ಜನಾದೇಶಕ್ಕೆ ಗೌರವ ಕೊಡದೆ ಒಂದು ಐತಿಹಾಸಿಕವಾಗಿದೆ. ಯಾಕಂದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಏನು ಲಾಲು ಪ್ರಸಾದ್ ಯಾದವ್ ಅವರ ಸರ್ಕಾರ ಏನು ಆಡಳಿತ ಮಾಡಿತು, ಬರೀ ಭ್ರಷ್ಟ ಆಡಳಿತ ಆಯಿತು. ನಂತರ ನಿತೀಶ್ ಕುಮಾರ್ ಅವರ ನೇತೃತ್ವದಲ್ಲಿ NDA ಒಟ್ಟಿಗೆ ಸರ್ಕಾರ ರಚಿಸಿ ಈಗ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುವ. ಹಾಗಾಗಿ ಜನರು ಬಿಹಾರದ ಜನರು ಕಾಂಗ್ರೆಸ್ ಅನ್ನು ನಿರ್ನಾಮ ಮಾಡಿ ತೋರಿಸಿದ್ದಾರೆ. ಮುಂದಿನ ದಿನದಲ್ಲಿ ಕರ್ನಾಟಕದಲ್ಲೂ ಸಹ ಜನರು ಕಾಂಗ್ರೆಸ್ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ. ಹಾಗಾಗಿ ಗಾಂಧಿ ಅವರು ಬಿಹಾರದಲ್ಲಿ 1300 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ ಮತಾಧಿಕಾರ ಅಂತ ಹೇಳ್ಕೊಂಡು ಅವರು ಪಾದಯಾತ್ರೆ ಮಾಡಿದಂಥ ಕ್ಷೇತ್ರದಲ್ಲಿ 110 ವಿಧಾನಸಭಾ ಕ್ಷೇತ್ರಗಳು ಬರ್ತದೆ. ಆ 110 ವಿಧಾನಸಭಾ ಕ್ಷೇತ್ರಗಳಲ್ಲಿ 98ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಯು ಮೈತ್ರಿಕೂಟ ದಿಗ್ವಿಜಯವನ್ನು ಸಾಧಿಸಿದೆ. ಅಂದ್ರೆ ಏನು ಮತಗಳ್ಳತನ ಆರೋಪವನ್ನು ಕಾಂಗ್ರೆಸ್ ಅವರು ಮಾಡಿದ್ದು ಅದು ಸುಳ್ಳು ಅಂತೇಳಿ ಬಿಹಾರದ ಚುನಾವಣೆ ಸಾಬೀತಾಗಿದೆ. ಹಾಗೆ ಕಾಂಗ್ರೆಸ್ ಮತಗಳ್ಳತನ ಯಾವಾಗ ಆಗಿರುತ್ತೆ ಎಲ್ಲರಿಗೂ ಗೊತ್ತಿರುವಂತೆ 1971ರಲ್ಲಿ ಇಂದಿರಾ ಗಾಂಧಿ ಮತಗಳ್ಳತನ